ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಇತಿಹಾಸದ ಎಲ್ಲರಿಗೂ ಸುಸ್ವಾಗತ. ಹಿಂದೆ ನಾವು ಕೇಳಿದ್ದೇವೆ ಹೇಗೆ ಅಲ್ಲಾಹನು ಹಜರತ್ ಆದಮ್ ಅಲಿ ಇಸ್ಲಾಂರವರಿಗೆ ರಚಿಸಿದನು ಹಾಗೂ ಫರಿಷ್ಠೆಗಳಿಗೆ ಹಜರತ್ ಆದಮ್ ಅಲಿ ಇಸ್ಲಾಂರವರನ್ನು ಸಜ್ದಾ ಮಾಡುವ ಆದೇಶ ನೀಡಿದನು. ಆದರೆ ಇಬ್ಲೀಸ್ ಸಜ್ದಾ ಮಾಡಲಿಲ್ಲ ಹಾಗೂ ಅವನು ಶಾಶ್ವತವಾಗಿ ಹಜರತ್ ಆದಮ್ ಅಲಿ ಇಸ್ಲಾಂರವರ ಹಾಗೂ ಅವರ ಸಂಪೂರ್ಣ ಜನಾಂಗದ ಶತ್ರುವಾದನು. ನಂತರ ಅಲ್ಲಾಹನು ಹಜರತ್ ಹವ್ವಾ ಅಲಿ ಇಸ್ಲಾಂರವರಿಗೆ ಕೂಡ ರಚಿಸಿದನು ಹಾಗೂ ಹಜರತ್ ಆದಮ್ ಅಲಿ ಇಸ್ಲಾಂರವರ ಜೊತೆ ಸ್ವರ್ಗದಲ್ಲಿ ಆನಂದಿಸಲು ಕಳುಹಿಸಿದನು. ಸರ್ವಶಕ್ತನಾದ ಅಲ್ಲಾಹನು ಹಜರತ್ ಆದಮ್ ಅಲಿ ಇಸ್ಲಾಂರವರಿಗೆ ಹಾಗೂ ಹಜರತ್ ಹವ್ವಾ ಅಲಿ ಇಸ್ಲಾಂರವರಿಗೆ ಇಬ್ಬರಿಗೂ ಸ್ವರ್ಗಕ್ಕೆ ಕಳುಹಿಸಿದನು ಹಾಗೂ ಆದೇಶಿಸಿದ್ದನು, ಸ್ವರ್ಗದಲ್ಲಿ ತಿನ್ನಿರಿ, ಕುಡಿಯಿರಿ, ಆನಂದಿಸಿರಿ ಮತ್ತು ಈ ಮರವನ್ನು ಹೊರತುಪಡಿಸಿ ಸ್ವರ್ಗದ ಎಲ್ಲ ವಸ್ತುಗಳನ್ನು ಬಳಸಿರಿ, ಆದರೆ ಈ ಮರದ ಹತ್ತಿರ ಕೂಡ ಹೋಗಬೇಡಿ ಎಂದು ಅಲ್ಲಾಹನು ಇಬ್ಬರಿಗೂ ಆದೇಶಿಸಿದ್ದನು. ಆದರೆ ಅಲ್ಲಾಹನನ್ನು ವಾಗ್ದಾನ ಮಾಡಿದ ಶೈತಾನ್, ನಾನು ಆದಮಿಗೆ ಹಾಗೂ ಆದಮಿನ ಸಂಪೂರ್ಣ ಜನಾಂಗಕ್ಕೆ ಮೋಹಿಸುವೆನು ಎಂದು ಅಲ್ಲಾಹನಿಗೆ ವಾಗ್ದಾನ ಮಾಡಿದ ಶೈತಾನ್ ಅವನು ಹಜರತ್ ಆದಮ್ ಅಲಿ ಇಸ್ಲಾಂರವರಿಗೆ ಮೋಹಿಸಿದನು. ಈ ಮರದ ವಿಶೇಷತೆ ಏನೆಂದರೆ ಇದರ ಹಣ್ಣನ್ನು ತಿಂದಿದ ನಂತರ ನೀವು ಸ್ವರ್ಗದಲ್ಲೇ ಇರುತ್ತೀರಾ, ಆದ್ದರಿಂದ ಈ ಹಣ್ಣನ್ನು ತಿನ್ನಿರಿ ಎಂದು ಶೈತಾನ್ ಹಜರತ್ ಆದಮ್ ಅಲಿ ಇಸ್ಲಾಂರವರ ಹೃದಯದಲ್ಲಿ ಪಿಸುಗಿಟ್ಟು ಹಜರತ್ ಆದಮ್ ಅಲಿ ಇಸ್ಲಾಂರವರನ್ನು ಮೋಹಿಸಿದನು. ಹೀಗೆ ಹಜರತ್ ಆದಮ್ ಅಲಿ ಇಸ್ಲಾಂರವರು ಹಾಗೂ ಹವ್ವಾ ಅಲೈಹಿಸ್ಸಲಾಂರವರು ಶೈತಾನಿನ ವಂಚನೆಗೊಳಗಾದರು ಹಾಗೂ ಆ ಮರದ ಹಣ್ಣನ್ನು ತಿಂದರು. ಈ ತಪ್ಪಿನಿಂದ ಅಲ್ಲಾಹನು ಹಜರತ್ ಆದಮ್ ಅಲಿ ಇಸ್ಲಾಂ ಹಾಗೂ ಹಜರತ್ ಹವ್ವಾ ಅಲಿ ಇಸ್ಲಾಂರವರ ದೇಹದಿಂದ ಸ್ವರ್ಗದ ವಸ್ತ್ರಗಳನ್ನು ತೆಗೆದುಹಾಕಿದನು. ಅವರಿಬ್ಬರೂ ಸ್ವರ್ಗದ ಎಲೆಗಳಿಂದ ತನ್ನ ದೇಹವನ್ನು ಮುಚ್ಚಿಕೊಂಡರು. ನಂತರ ಅಲ್ಲಾಹನು ಅವರಿಬ್ಬರಿಗೂ ಭೂಮಿಯ ಮೇಲೆ ಕಳುಹಿಸಿದನು. ಭೂಮಿಗೆ ಬಂದ ನಂತರ ಇಬ್ಬರು ತನ್ನ ತಪ್ಪಿಗೆ ನಾಚಿಕೆಪಟ್ಟರು ಹಾಗೂ ದೀರ್ಘಕಾಲ ಅಳುತ್ತಿದ್ದರು ಹಾಗೂ ಪಶ್ಚಾತ್ತಾಪ ಮಾಡುತ್ತಾ ಅಲ್ಲಾಹನಿಂದ ಕ್ಷಮೆ ಕೇಳುತ್ತಿದ್ದರು. ಅಲ್ಲಾಹನು ಇಬ್ಬರಿಗೂ ಭೂಮಿಯ ಮೇಲೆ ಒಂದೇ ಸ್ಥಳಕ್ಕೆ ಕಳುಹಿಸಲಿಲ್ಲ. ಹಜರತ್ ಆದಮ್ ಅಲಿ ಇಸ್ಲಾಂರವರಿಗೆ ಶ್ರೀಲಂಕಾದಲ್ಲಿ ಹಾಗೂ ಹಜರತ್ ಹವ್ವಾ ಅಲಿ ಇಸ್ಲಾಂರವರಿಗೆ ಜಿದ್ದಾ ಸೌದಿ ಅರೇಬಿಯಲ್ಲಿ ಕಳುಹಿಸಿದನು. ಇಬ್ಬರು ಅನೇಕ ರೀತಿಯಿಂದ ಅಲ್ಲಾಹನಿಂದ ಕ್ಷಮೆ ಕೇಳುತ್ತಿದ್ದರು, ಆದರೆ ಅಲ್ಲಾಹನು ಸ್ವೀಕರಿಸಲಿಲ್ಲ. ನಂತರ ಹಜರತ್ ಆದಮ್ ಅಲಿ ಇಸ್ಲಾಂರವರು ನೆನಪಿಸಿಕೊಂಡರು, ಅಲ್ಲಾಹನು ಹಜರತ್ ಆದಮ್ ಅಲಿ ಇಸ್ಲಾಂರವರಿಗೆ ಸೃಷ್ಟಿಸುವಾಗ ಹಾಗೂ ಅವರಲ್ಲಿ ಜೀವ ತುಂಬುವಾಗ ಅವರು ಅಲ್ಲಾಹನ ಅರ್ಶಿನ ಮೇಲೆ ಒಂದು ವಾಕ್ಯವನ್ನು ನೋಡಿದರು, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದುರ್ ರಸೂಲುಲ್ಲಾ. ಅದರಲ್ಲಿ ಒಂದು ಹೆಸರಿತ್ತು, ಮುಹಮ್ಮದ್. ಈ ಹೆಸರನ್ನು ಬಳಸಿ ಹಜರತ್ ಆದಮ್ ಅಲಿ ಇಸ್ಲಾಂರವರು ಕ್ಷಮೆ ಕೇಳಿದಾಗ ಅಲ್ಲಾಹನು ಹಜರತ್ ಆದಮ್ ಅಲಿ ಇಸ್ಲಾಂರವರಿಗೆ ಒಂದು ದುವಾ ಕಲಿಸಿದನು, ರಬ್ಬನಾ ಝಲಮ್ನಾ ಅನ್ಫುಸನಾ ವ ಇಲ್ಲಂ ತಗ್ಫಿರ್ ಲನಾ ವತರ್ಹಮ್ನಾ ಲನಕೂನನ್ನ ಮಿನಲ್ ಖಾಸಿರೀನ್. ಇದರ ಅರ್ಥ, ನಮ್ಮ ಪರಮಾತ್ಮನೇ, ನಮಗೆ ನಾವೇ ಅನ್ಯಾಯ ಮಾಡಿಕೊಂಡಿದ್ದೇವೆ ಹಾಗೂ ನೀವು ನಮಗೆ ಕ್ಷಮಿಸದಿದ್ದರೆ ಮತ್ತು ನಮ್ಮ ಮೇಲೆ ಕರುಣೆ ತೋರದಿದ್ದರೆ ನಾವು ಸೋತವರಲ್ಲಿ ಸೇರುತ್ತೇವೆ. ಈ ದುವಾ ಮಾಡಿದ ನಂತರ ಅಲ್ಲಾಹನು ಹಜರತ್ ಆದಮ್ ಅಲಿ ಇಸ್ಲಾಂ ಹಾಗೂ ಹಜರತ್ ಹವ್ವಾ ಅಲಿ ಇಸ್ಲಾಂರವರಿಗೆ ಕ್ಷಮಿಸಿದನು, ಇಬ್ಬರಿಗೂ ಸೇರಿಸಿದನು ಹಾಗೂ ಈ ಭೂಮಿಯ ಮೇಲೆ ಈ ಜಗತ್ತಿನಲ್ಲೇ ಜೀವನ ನಡೆಸುವ ಆದೇಶ ನೀಡಿದನು. ಇಲ್ಲಿಂದ ಹಜರತ್ ಆದಮ್ ಅಲಿ ಇಸ್ಲಾಂರವರ ಜನಾಂಗ ಪ್ರಾರಂಭವಾಯಿತು.